ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹೆಣ್ಣು ಮಕ್ಕಳು ಒಂದೊಂದ್ಸಲ ಹೀಗಾಡೋದು ಸಹಜ. ಅದಕ್ಕೆ ಕಾರಣ ಹುಡುಕಕ್ಕಾಗಲ್ಲ. ಗೊತ್ತಾಗೋವರೆಗೂ ತಾಳ್ಮೆಯಿಂದಿರಬೇಕಪ್ಪ. ಆದರೆ ನಾನು ಸೊಸೆ ಹೀಗೆ ಮಾತಾಡಬೇಕಾದ್ರೆ ಅದಕ್ಕೇನೋ ಒಂದು ಕಾರಣ ಇರಬೇಕು. ಇರಲಿ, ದೇವರಿದ್ದಾನೆ. ಆಫೀಸ್ಗೆ ಹೋಗ್ಬಾ. ಏನ್ ಶಿವಪ್ನೆ ನಿದ್ದೆ ಕಣ್ಗಳಲ್ಲಿ ಮಾಡ್ತಿದ್ಯಾ ಹೆಂಗೆ? ನಮಗಿರೋದು ಎರಡೇ ಕಣ್ಣು. ಗೊತ್ತು, ಒಂದು ಬಲಗಣ್ಣು ಒಂದು ಎಡಗಣ್ಣು. ಅಲ್ಲ, ಒಂದು ಒಳಗಣ್ಣು ಇನ್ನೊಂದು ಹೊರಗಣ್ಣು. ಅದೆರಡನ್ನು ಕರೆಕ್ಟಾಗಿ ತೆಗೆದ್ಬಿಟ್ಟು ಆಮೇಲೆ ಮಾತಾಡೋಣ. ಸುಮ್ಮನೆ ಹತ್ಗಳ ಮೇಲೆ ಆರೋಪ ಮಾಡಬೇಡ ನೀನು. ಲೋ ಬಾಬು ಅಂತ ನಿನ್ನ ಕೂಗಕ್ಕೆ ನಾನು ಲೋ ಅಂತ ಬಳಸ್ತಾ ಇದ್ದೀನಿ. ಆದ್ರೆ ನನ್ನನ್ನ ಯಾರೇ ಕೂಗಿದ್ರು ಲೋ ಆಗ್ಬಿಟ್ಟಿದ್ದೀನಿ. ಇದಕ್ಕೆ ಕಾರಣ ನನ್ನ ಹೆಂಡತಿ ಗಿರಿ. ಅವಳು ಇತ್ತೀಚೆಗೆ ಹೆಂಗೆಂಗೆಂಗೆಂಗೋ ಆಡ್ತಿದ್ದಾಳೆ. ಇದನ್ನೆಲ್ಲ ಕೇಳಿ ನಿಂಗೆ ಸಂತೋಷ ಆಗ್ತಾ ಇದ್ಯಾ? ತುಂಬಾ ಸಂತೋಷ ಆಗ್ತಾ ಇದೆ. ಈ ಗಂಡಸರು ಹೆಂಡ್ತೀರ್ನ ಏನು ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಹೆಣ್ಮಗಳು ಹುಟ್ಟಿದ್ರೆ ಮಗಳ ಅನ್ನೋ ಫೀಲು ಅವ್ರ ಮನ್ಸಿನ ಆಳದಲ್ಲಿ ಎಲ್ಲೋ ಒಂದ್ ಕಡೆ ಇದ್ದೇ ಇರುತ್ತೆ. ಬೆಳೀತಾ ಬೆಳೀತಾ ಅಪ್ಪನ ಮಾತು ಕೇಳಬೇಕು, ಬೆಳಿವಾಗ ಬಾಯ್ ಫ್ರೆಂಡ್ ಮಾತು ಕೇಳಬೇಕು. ಮನೇಲಿ ಅಣ್ಣ ಇದ್ರಂತೂ ಮುಗೀತು. ಅಣ್ಣ ತಂಗಿರಿ ಬಂದ ಜನ್ಮ ಜನ್ಮದ ಅನುಬಂಧ ಅಂತಾರಲ್ಲ, ಅದೆಲ್ಲ ಬರೀ ಸುಳ್ಳು. ಹೊರಗಡೆ ಜಗತ್ತಿಗೆ ಬಂದು ನೋಡ್ಬೇಕು, ಆಸ್ತಿಗೋಸ್ಕರ ಅಣ್ಣ ತಂಗಿನ ಎಷ್ಟು ಹಿಂಸೆ ಮಾಡ್ತಾನೆ ಅಂತ. ಅದನ್ನೆಲ್ಲ ದಾಟ್ ಬಂದು ಮದ್ವೆ ಆದ್ರೆ ಜೀವನ ಪೂರ್ತಿ ಗಂಡನ್ ಮಾತು ಕೇಳ್ಕೊಂಡು ಬಿದ್ದಿರ್ಬೇಕು. ಅಪ್ಪಿ ತಪ್ಪಿ ಗಂಡ್ ಮಗು ಹುಟ್ಟು ಅನ್ಕೋ, ಜೀವನ ಪೂರ್ತಿ ಮಗನ್ ಮಾತು ಕಟ್ಕೊಂಡು ಸಾಯ್ಬೇಕು. ಹೆಣ್ಮಕ್ಳಿಗೆ ಯಾಕಿಂತ ಶಿಕ್ಷೆ? ಶಿಕ್ಷೆಗಳು ಅಂತ ಯಾಕಪ್ಪ ಅನ್ಕತ್ಯ? ನೋಡು, ಈ ಹೆಣ್ಮಕ್ಳು ಬಳಕ ಅದೆಂತದೋ ಮೂಡ್ ಸಿಂಗರ್ಗಳು ಅಂತ ಆಯ್ತಾವಂತಪ್ಪ. ಅದಕ್ಕೆ ಹಿಂಗೆಲ್ಲ ನೀನು ಹೋಗಿ ಹೋಗಿ ಮೂಡ್ ಸಿಂಗರ್ಗಳ ತಲೆ ಕಟ್ಕೊಂಡ್ರೆ ಅಷ್ಟೇ. ಯಾವ ಸಿಂಗರ್? ಮೂಡ್ ಸಿಂಗರ್. ಅಯ್ಯೋ ಬಾಬು, ನೀನೊಬ್ಬ ನನ್ನ ಮಾತು ಕೇಳೋ ಪುಣ್ಯಾತ್ಮ ಅಂತ ಕರ್ಕೊಂಬಂದ್ರೆ ಮಾತಲ್ಲೇ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿ ಅಪಭ್ರಂಶ ಮಾಡ್ತಿದ್ಯಲ್ಲಪ್ಪ. ಅದು ಮೂಡ್ ಸಿಂಗರ್ ಅಲ್ಲ, ಮೂಡ್ ಸ್ವಿಂಗ್. ಒಟ್ಟಿನಲ್ಲಿ ಅರ್ಥಗಳು ಕರೆಕ್ಟಾಗಿ ಆಯ್ತಾವ ತಾನೆ, ಅಷ್ಟೇ ಬೇಕಾಗಿರೋದು. ಲೋ ಬಾಬು, ಚಪ್ಪಾಳೆ ಹೊಡೆಯೋ ಸೌಂಡು, ಸೊಳ್ಳೆ ಹೊಡೆಯೋ ಸೌಂಡು ಎರಡೂ ಒಂದೇ. ಹಾಗಂತ ಎರಡು ಒಂದೇ ಅನ್ನಕ್ಕಾಗತ್ತಾ ಸ್ವಾತಿ? ಖಂಡಿತ ಇಲ್ಲ ಗಿರಿ. ಇದೇ ಗಂಡನ್ನ ಬಗ್ಸೋ ವಿಧಾನ. ಗಂಡನ್ ಜುಟ್ಟು ಸಂಸಾರದ ಗುಟ್ಟು ಅಂತಾರೆ, ಅದನ್ನ ಮರಿಬೇಡ. ಅತ್ತಿಗೆಗಳು ಎಲ್ಲಾನು ಮರೆತು ಈ ತರ ಎಲ್ಲ ಬಿಹೇವ್ಗಳು ಮಾಡ್ತಾ ಇದಾರೆ ಅಂದ್ರೆ ನಂಗೆ ನಂಬಕ್ಕೆ ಆಗ್ತಲ್ಲಪ್ಪ. ಹೌದು, ಮೊದಲು ನನಗೂ ನನ್ನ ಮೇಲೆ ನಂಬಿಕೆನೇ ಬರಲಿಲ್ಲ. ಆಮೇಲೆ ನೋಡ್ತಾ ನೋಡ್ತಾ ನನಗೆ ಹೇಗೆ ನಂಬಿಕೆ ಬಂದ್ಬಿಡ್ತು ಅಂದ್ರೆ ಬೆರಳೆಲ್ಲ ಆಡಿಸ್ಬಿಡ್ಬೋದು. ಬೆರಳಲ್ಲಿ ಆಡ್ಸಕ್ಕೆ ಅವಳೇನು ಶ್ರೀಕೃಷ್ಣನ ಅಥವಾ ಅವಳ ಕೈಯಲ್ಲಿ ಸುದರ್ಶನ ಚಕ್ರ ಇದೆಯಾ? ಅಪ್ಪ ಶ್ರೀಕೃಷ್ಣ ಪರಮಾತ್ಮ, ನೀನು ಗೋವರ್ಧನ ಗಿರಿನ ನಿನ್ನ ಕಿರು ಬೆರಳಿನಲ್ಲೇ ಎತ್ತಿ ಹಿಡಿದೆ. ನಮ್ಮ ಗಿರಿ ಅವಳ ಕಿರು ಬೆರಳಿನಲ್ಲಿ ನಮ್ಮ ಶಿವಕೃಪಾನ ಎತ್ತಿ ಅಲ್ಲಾಡಿಸ್ತಾ ಇದ್ದಾಳೆ. ಅದಕ್ಕೆ ನಾವು ಅವಕಾಶ ಮಾಡ್ಕೊಡ್ಬಾರ್ದು ಗಿರಿ. ಮತ್ತಿನ್ನೇನ್ ಮಾಡ್ಬೇಕು? ಗಂಡಂದ್ರನ್ನ ಹೇಗ್ ಪಳಗಿಸೋದು ಅನ್ನೋದಕ್ಕೆ ನನ್ನ ಹತ್ರ ಸಾಕಷ್ಟು ಸೂತ್ರಗಳಿವೆ. ಅದರಿಂದ ಒಂದು ಪುಸ್ತಕನೇ ಬರೀಬಹುದು. ಶುರುಲಿ ಗಂಡಂದ್ರು ನಾವ್ ಏನ್ ಹೇಳಿದ್ರು ಹೂ ಅಂತ ಒಪ್ಕೊಂಡ್ಬಿಡ್ತಾರೆ. ಆಮೇಲೆ ನಿಧಾನಕ್ಕೆ ನಮ್ಮನ್ನೇ ಪ್ರಶ್ನೆ ಮಾಡ್ತಾ ನಮ್ ತಲೆ ಮೇಲೆ ಹತ್ ಕೂತ್ಕೊಂಡ್ಬಿಡ್ತಾರೆ. ಅದಕ್ಕೆ ನಾವ್ ಯಾವತ್ತೂ ಅವಕಾಶ ಮಾಡ್ಕೊಡ್ಬಾರ್ದು. ಪ್ರಶ್ನೆಗಳೇ ಮಾಡಿದ್ರೆ ಸಂಸಾರಗಳು ಮಾಡಕ್ಕಾಗಲ್ಲಪ್ನೆ. ಬಾಬು, ಒಳ್ಳೆ ತಂದಲ್ಲಿ ಬದುಕಬೇಕು ಅಂದ್ರೆ ಪ್ರಶ್ನೆಗಳು ಮಾಡಲೇಬೇಕು. ಈಗ ನೀನ್ ಎದುರಿಗೆ ಸಿಕ್ಕಾಗ ಏನ್ ಬಾಬು ಚೆನ್ನಾಗಿದ್ಯಾ ಅಂತ ಕೇಳೋದು ಕೂಡ ಪ್ರಶ್ನೆ ತಾನೇ. ಏನು ಪ್ರಶ್ನೆಗಳು ಏನೋ ಕಣಪ್ಪನೆ. ನಮ್ಮ ಹೆಂಡತಿಗಳು ಹೋಲಿಸ್ಕೊಂಡ್ರೆ ಗಿರ್ಜಾತಿಗಳು ಎಷ್ಟೋ ಬೆಸ್ಟ್ ಕಣಪ್ಪ. ನೀನು ನಮ್ಮನೆಗಳ ಬಂದು ನೋಡ್ಬೇಕು. ನಾವ್ಯಾರು ಉಸಿರುಗಳು ಎತ್ಬಿಟ್ರೆ ಸಾಕು, ಅಡುಗೆ ಮನೆಗಳಿಂದನೇ ಮದ್ದು ಗುಂಡು ಗ್ರೆನೇಡ್ಗಳು ದಾಳಿಗಳೇ ಆಗ್ಬಿಡ್ತಾವಪ್ಪ. ಆದ್ರೆ ನಿಮ್ಮ ಮನೆಗಳಲ್ಲಿ ಗಂಡನ್ನ ದೇವ್ರುಗಳು ಅಂತ ಪೂಜೆಗಳು ಮಾಡ್ತಾರಲ್ಲಪ್ಪ. ದೇವ್ರು ಅಂತ ಪೂಜೆ ಮಾಡೋದು ಬೇಡಪ್ಪ, ಗಂಡ ಹೆಂಡತಿ ಸಮಾನವಾಗಿರ್ಬೇಕು ಅಂತ ನನ್ನ ಅಭಿಪ್ರಾಯ. ಅದ್ ಬಿಟ್ಟು ತಲೆ ಮೇಲೆ ಕೂತ್ಕೊಂಡು ಸವಾರಿ ಮಾಡಬಾರ್ದಲ್ವಾ? ಮಾಡ್ಲೇಬೇಕು. ನಾವ್ ಸವಾರಿ ಮಾಡಿದ್ರೇನೆ ಗಂಡ ನಮ್ ಕಂಟ್ರೋಲಲ್ಲಿ ಇರೋದು. ಎಕ್ಸಾಕ್ಟ್ಲಿ. ಇಲ್ಲಾಂದ್ರೆ ನಮ್ ತಲೆ ಮೇಲೆ ಹತ್ ಕೂತ್ಕೊಂಡು ರಾಜ್ಯಭಾರ ಮಾಡ್ಬಿಡ್ತಾರೆ. ಗಿರಿ, ನೋಡಿದ್ಯಾ, ನೀನ್ ಒಂದೇ ಒಂದು ಹಠ ಮಾಡಿದ್ದಕ್ಕೆ ಇಷ್ಟೊಂದೆಲ್ಲ ಚೇಂಜಸ್ ಆಯ್ತು. ಇದನ್ನ ಹೀಗೆ ಬಿಡ್ಬೇಡ, ಮುಂದುವರ್ಸು. ಇನ್ನೂ ಅಗ್ರೆಸಿವ್ ಆಗಾಡು. ನಮ್ ಪಕ್ಕದ ಮನೇಲಿ ಎಷ್ಟು ಅಗ್ರೆಸಿವ್ ಆಗಿ ಆಡ್ತಾರೆ ಗೊತ್ತಾ? ಅದನ್ನ ನೋಡೆ ನಾನು ಇಷ್ಟೊಂದೆಲ್ಲ ಕಲ್ತ್ಕೊಂಡಿದ್ದು. ನೀನು ಸ್ವಲ್ಪ ಕಲ್ತ್ಕೋ. ಅವ್ರನ್ನೆಲ್ಲ ನೋಡಿ ಕಲಿತಾ ಹೋದ್ರೆ ಸಂಸಾರ ಉಳಿಬೇಕಲ್ಲ ಬಾಬು. ಶಿವಪ್ನೆ, ನನ್ನ ಪ್ರಕಾರ ನಿಂದು ಪ್ರಾಬ್ಲಮ್ಗಳೇ ಅಲ್ಲಪ್ಪ. ನೋಡು, ಈಗ ನಾನು ಅಮ್ಮವ್ರ ಗಂಡ ಅಂತ ನೀನು ಅಮ್ಮವ್ರ ಗಂಡ ಆಗು ಅಂತ ಹೇಳ್ತಿಲ್ಲಪ್ಪ. ಅದು ಏನಿರ್ತವೆ ಅದನ್ನ ಪ್ರೀತಿಯಿಂದ ಕೂತು ಸಾಲ್ವ್ ಮಾಡ್ಕೊಬಿಡೋದಪ್ಪ. ನೋಡಿ ಶಿವಪ್ನೆ, ಮನೆ ಫ್ಯಾಮಿಲಿ ಪ್ರಾಬ್ಲಮ್ಗಳನ್ನ ಇಟ್ಕೊಂಡು ವಸ್ತುಗಳಿಂದ ಆಚೆ ಕಾಲು ಇಡ್ಬೇಡಪ್ಪ.
ಯಾಕಂದ್ರೆ ಈ ಕೆಲಸ ಆಫೀಸ್ಗಳ ಮಧ್ಯದಲ್ಲಿ ಫ್ಯಾಮಿಲಿ ಟೆನ್ಷನ್ಗಳು ಬಂತು ಅಂತ ಇಟ್ಕ ಮನೆಗಳು ವಾಪಸ್ ಒಯ್ತೀವೋ ಇಲ್ವೋ ಅನ್ಸ್ಬಿಡ್ತಪ್ಪ ಅವು. ಇನ್ಮೇಲೆ ಅಮ್ಮವ್ರ ಗಂಡನೇ ಆಗ್ಬೇಕು. ಆಗ್ಲೇ ನಾನೇನ್ ಅನ್ಕೊಂಡಿದ್ದೀನೋ ಅದಾಗೋದು. ತೀರಾ ಆಗದೆಲ್ಲ ನಿಂತ್ಕೊಳಪ್ನೆ. ನಮ್ಮ ರಾಮ ಹೇಳ್ತಾರ ಹೆಂಡತಿಗಳು ಕೊಡ್ಬಾರ್ದು ಅಷ್ಟೇ. ವಾಟ್ ನಾನ್ಸೆನ್ಸ್ ಆರ್ ಯು ಟಾಕಿಂಗ್? ಹೆಂಡತಿ ಮೇಲೆ ಕೈ ಮಾಡದ? ಮನುಷ್ಯನ ಹೊಡೆಯೋದೇ ತಪ್ಪು, ಅಂಥದ್ರಲ್ಲಿ ಧರ್ಮಪತ್ನಿ ಮೇಲೆ ಕೈ ಮಾಡದ? ಏಯ್, ನಮಗೋಸ್ಕರ ಅವ್ರ ಅಪ್ಪ ಅಮ್ಮನ ಬಿಟ್ಟು ಬಂದಿರೋ ಜೀವ ಅದು. ಅಂಥವ್ರ ಮನಸ್ಸು ನೋಯಿಸೋದೇ ತಪ್ಪು, ಅಂಥದ್ರಲ್ಲಿ ಹೊಡೆಯೋದು. ಬೇಕಾದ್ರೆ ಅವಳಿಗೆ ಹೇಗೆ ಬೇಕೋ ನಾನೇ ಬದಲಾಗ್ಬಿಡ್ತೀನಿ. ಈ ಹೊಡೆಯೋದು ಗಿಡೋದೆಲ್ಲ ನನ್ನ ಕೈಲಾಗಲ್ಲ. ಗಿರಿ, ಇನ್ಮೇಲೆ ನಿನಗೆ ಹೇಗೆ ಬೇಕೋ ಹಾಗಿರ್ಬೇಕು. ಈಗ ಸಿಚುಯೇಷನ್ನು ನಿನ್ನ ಕಂಟ್ರೋಲಲ್ಲಿದೆ, ಗೊತ್ತಾಯ್ತಾ? ಸರಿ, ನಾನಿನ್ ಬರ್ತೀನಿ. ಗಿರಿ, ಓಹೋ ಕಾಶಿ ಅವರೇ, ಬನ್ನಿ ಕೂತ್ಕೊಳ್ಳಿ. ಹೇ ಗಿರಿ, ಇದೇನು ಯಾವತ್ತು ಇಲ್ದಿರೋದು ಇವತ್ತು ಎಣಿಸ್ತಾ ಇದೆಯಾ? ತಿಂಗಳಿಗೆ ಖರ್ಚಿಗೆ ಎಷ್ಟಾಗುತ್ತೋ ಅಷ್ಟು ಕೊಟ್ಟಿದ್ದೀನಿ. ಸಾಕಾಗಲ್ಲ, ಇನ್ನೂ 5,000 ಕೊಡಿ. ಇನ್ನೂ 5,000ನಾ? ಯಾಕೆ ಅಂದ್ರೆ ಸೀರೆ ತಗೊಳಕ್ಕೆ. ಈಗೇನು ನೀವು ಕೊಡ್ತಿರೋ ಇಲ್ವೋ? ಅಕ್ಕ, ಯಾಕೆ ಹೀಗೆಲ್ಲ ಮಾಡ್ತಿದ್ಯಾ? ಬಾವ 1 ರೂಪಾಯಿಗೂ ಎಷ್ಟು ಕಷ್ಟ ಪಡ್ತಿದ್ದಾರೆ ಅಂತ ನಿನಗೆ ಗೊತ್ತಲ್ವಾ? ಹಾಗಂತ ನಾನು ಸೀರೆ ತಗೋಬಾರ್ದಾ? ಅಲ್ಲ ಗಿರಿಜಮ್ಮ, ಮೊದಲೆಲ್ಲ ಶಿವ ಅವರೇ ಸೀರೆ ಕೊಡಿಸ್ತೆ ತಗೋ ಅಂದಳಿ ಹೇಳ್ತಿಪ್ಪತ್ತಿಗೆ, ಬೇಡ ಮನೆ ಖರ್ಚಿಗೆ ಸಾಕಾತಿಲ್ಲ ಅಂದಳಿ ನೀವೇ ಹೇಳ್ತಿದ್ದೀರಿ. ನೋಡಿ ಕಾಶಿ ಅವರೇ, ನಾನು ಯಾರ ಹತ್ರನೂ ಹೇಳಿಸ್ಕೊಳ್ಳೋದು ಬೇಕಾಗಿಲ್ಲ. ನನ್ನ ಜೀವನ ಇದು, ನನಗೆ ಹೇಗಿಷ್ಟನೋ ನಾನು ಹಾಗೆ ಬದುಕ್ತೀನಿ. ರೀ, ನೀವೀಗ ದುಡ್ಡು ಕೊಟ್ರೆ ಸರಿ, ಇಲ್ಲ ಅಂದ್ರೆ ನಾನೇ ಕಿತ್ಕೋಬೇಕಾಗತ್ತೆ. ಬೇಡ ಗಿರಿ, ನನ್ನ ಗಿರಿ ಕಿತ್ಕೊಳ್ಳೋಷ್ಟು ಮುಂದುವರೆದಿದ್ದಾಳೆ ಅಂದರೆ ಅದನ್ನು ನನ್ನಿಂದ ಅರ್ಗಿಸ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ಸಾಲ ಆದರೂ ಪರವಾಗಿಲ್ಲ, ದುಡ್ಡು ತಂದ್ಕೊಡ್ತೀನಿ. ಆದರೆ ನೀನು ಹೀಗೆಲ್ಲ ಇರಬೇಡ ಗಿರಿ. ಅಯ್ಯೋ, ದುಡ್ಡು ಕೊಟ್ಟು ವೇದಾಂತ ಮಾತಾಡ್ರಿ. ಕೊಡಿ ದುಡ್ಡು. ಓ, ನೀವು ಬಾಯಿ ಮಾತಲ್ಲಿ ಕೇಳಿದ್ರೆ ದುಡ್ಡು ಕೊಡೋ ಹಾಗೆ ಕಾಣಿಸ್ತಾ ಇಲ್ಲ. ಸರಿ ಬಿಡಿ, ನಾನೇ ತಗೋತೀನಿ. ಗಿರಿ, ಏನ್ ಮಾಡ್ತಾ ಇದ್ದೀಯ ನೀನು? ಅದು ಚೀಟಿ ದುಡ್ಡು. ಯಾವ ದುಡ್ಡಾದ್ರೆ ನನಗೇನ್ರಿ? ನನಗೆ ಸೀರೆ ಬೇಕು, ಅದಕ್ಕೆ ದುಡ್ಡು ಬೇಕು ಅಷ್ಟೇ. ಅಕ್ಕ, ನೀನ್ ಹೀಗೆ ಮಾಡಿದ್ರೆ ನಿನ್ನೋರು ಅಂತ ಯಾರು ಇರಲ್ಲ ಕಣೆ. ಬೇಕಾಗಿಲ್ಲ, ಯಾರು ಬೇಕಾಗಿಲ್ಲ, ನನಗೆ ನಾನೇ ಸಾಕು. ಏನು ಸತ್ತಾಗ ಎಲ್ರೂ ಜೊತೆಗೆ ಬರ್ತೀರಾ? ಇಲ್ಲ ತಾನೆ? ಅಮ್ಮನ ಹೊಟ್ಟೆಯಿಂದ ಹೊರಗೆ ಬರ್ತಿದ್ದ ಹಾಗೆ ಮಾಡೋ ಮೊದಲನೇ ಕೆಲಸನೇ ಕರಳು ಬಳ್ಳಿನ ಕತ್ತರಿಸೋದು. ಅಂಥ ಸಂಬಂಧನೇ ಕತ್ತರಿಸ್ಕೊಂಡ್ ಬಂದಿರ್ತಾನೆ ಮನುಷ್ಯ. ಇನ್ನು ನನ್ನೋರಂತೆ, ನನ್ನೋರು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.